ಓಕೆ ಮಾಸ್ಟರ್ಸ್. ಸೊ ಈಗ ಮುಂದಿನ ಕಿರು ಸಂದೇಶ. ಸೊ ಅದರ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಕರ್ಷಣೆ ನಿಯಮ ಮತ್ತೆ ಸ್ವರದ ಬಗ್ಗೆ ಸಂಬಂಧ ಏನು. ಆಕರ್ಷಣೆ ನಿಯಮ ನಿಮಗೆಲ್ಲ ಗೊತ್ತಿರೋದು, ಲಾ ಆಫ್ ಅಟ್ರಾಕ್ಷನ್. ಮತ್ತೆ ಸ್ವರ, ಇದಕ್ಕೆ ಮಧ್ಯೆ ಏನೋ ಸಂಬಂಧ ಇದೆಯಾ? ಯಾಕೆ ಲಾ ಆಫ್ ಅಟ್ರಾಕ್ಷನ್ ಯಾವಾಗಲೂ ವರ್ಕ್ ಆಗಲ್ಲ ಅದು ತಿಳ್ಕೊಬೇಕಲ್ಲ ನಾವು. ಸೊ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ವಿವರವಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ನಂದು 15 ನಿಮಿಷ ಸಮಯದಲ್ಲಿ. ಸ್ನೇಹಿತರೆ, ಸೊ ನಾವು ಇಷ್ಟವರೆಗೂ ತಿಳ್ಕೊಂತ ಬಂದಿದ್ವಿ ಅಂದ್ರೆ ಸ್ವರ ಒಂದು ಬ್ರೀತಿಂಗ್, ಅಂದ್ರೆ ಸೈನ್ಸ್ ಆಫ್ ಬ್ರೀತಿಂಗ್ ಅಂತ. ಈ ಸ್ವರ ವಿಜ್ಞಾನ ಅಂದ್ರೆ ಸೈನ್ಸ್ ಆಫ್ ಬ್ರೀತಿಂಗ್. ಇದು ತುಂಬಾ ಆಳವಾದ ಸಬ್ಜೆಕ್ಟು. ಈಗಾಗಲೇ ಅನೇಕ ಕೋನಗಳಲ್ಲಿ ಇದು ತಿಳ್ಕೊಂತ ಬಂದಿದ್ವಿ. ಆದ್ರೆ ಏನಾಗತ್ತಂದ್ರೆ, ಸೊ ನಾವು ನಿತ್ಯ ಜೀವನದಲ್ಲಿ ನಮ್ಮ ಮಾನವನ ಅಂದ್ರೆ ಮನಸ್ಸು ಜೀವನದ ಅತ್ಯುತ್ತಮ ಲಕ್ಷ್ಯ ಏನಿದೆ? ಅತ್ಯುತ್ತಮ ಲಕ್ಷ್ಯ ಹೇಳ್ಬೇಕಂದ್ರೆ ಧ್ಯಾನ, ಸಮಾಧಿ ಅಷ್ಟೇ. ಪ್ರತಿಯೊಬ್ಬರು ಸಾಧಿಸಬೇಕಾದ್ರೆ ಎರಡೇ. ಆದರೆ ಮಾನವ ಏನು ಮಾಡ್ತಾನೆ, ಇಲ್ಲಿ ಭೂಮಿ ಮೇಲೆ ಬಂದಿದ ಮೇಲೆ ಸೊ ಒಂದು ರೀತಿಯಲ್ಲಿ ಆಹಾರ ಮತ್ತೆ ವಸತಿ, ಬಟ್ಟೆ ಮತ್ತೆ ಈ ಆ, ಈ ಲೋಕದಲ್ಲಿರುವಂಥ ಅನೇಕ ವಿಷಯಗಳ ಬಗ್ಗೆ ತೊಡಗಿಸ್ಕೊಂಡಿರ್ತಾನೆ. ಅದರಲ್ಲೇ ಹೋರಾಡ್ತಾ ಇರ್ತಾನೆ ಅಷ್ಟೇ. ಇದೆಲ್ಲ ಮರೆತಿರ್ತಾನೆ. ಇದು ಯಾರಿಗೂ ಒಂಥರ ಅದು ಆಲೋಚನೆಗೆ ಬರೋದಲ್ಲ, ಬಂದಿದ್ರೂ ಅದನ್ನು ಆಚರಿಸಕ್ಕೆ ಹೋಗಲ್ಲ. ಆ ರೀತಿಯಲ್ಲಿ ನಡೀತಾ ಇರ್ತದೆ ನಮ್ಮ ಜೀವನ, ಆ ರೀತಿಯಲ್ಲಿ ನಡೀತಾ ಇರ್ತದೆ. ಆದರೆ ಏನಾಗತ್ತಂದ್ರೆ, ನಿತ್ಯ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಂತೀವಿ ಅನ್ನೋದು ಪ್ರಧಾನವಾಗಿ ಅದು ನಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮೈಂಡ್ ಅನ್ನೋದು ಉತ್ಪನ್ನ ಆಗೋದೇ ಶ್ವಾಸದಿಂದ ನೋಡಿ. ಅದಕ್ಕೋಸ್ಕರ ಮೈಂಡ್ ಅನ್ನೋದು ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿಕೊಂಡ್ರೆ, ಅದನ್ನ ನಿರ್ವಹಣೆ ಮಾಡಿಕೊಂಡಿದ್ರೆ ನಾವು ಮೋಕ್ಷ ಹೊಂದಬಹುದು, ಅದ್ಭುತ ಜ್ಞಾನವನ್ನು ಹೊಂದಬಹುದು. ಈ ಪ್ರಾಪಂಚಿಕ ಜೀವನ ಮತ್ತೆ ಆಧ್ಯಾತ್ಮಿಕ ಜೀವನ ಎರಡು ಅದ್ಭುತವಾದ ರೀತಿಯಲ್ಲಿ ನಾವು ಮುಂದಕ್ಕೆ ಸಾಗಿಸ್ಬೋದು. ಸೊ ಅದು ಸಾಧ್ಯವಾಗುತ್ತೆ, ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತೆ. ಆದರೆ ಏನಾಗುತ್ತೆ, ಮೈಂಡನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ಳುವಂಥ ಆ ಅಭ್ಯಾಸಗಳು ನಮಗಿಲ್ಲ. ಈಗ ಉದಾಹರಣೆಗೆ ನಾವೆಲ್ಲರೂ ಧ್ಯಾನಸ್ಥರಾಗಿದ್ವಿ, ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನದಲ್ಲಿ ನಾವು ಮಾಡೋದು ಪ್ರಧಾನವಾಗಿ ಏನು ಗೊತ್ತಾ, ನಮ್ಮ ಸ್ವರವನ್ನು ತುಂಬಾ ನಿಧಾನವಾಗಿ ಮಾಡ್ತೀವಿ. ಅಂದ್ರೆ ಧ್ಯಾನದಲ್ಲಿ ನಮ್ಮ ಸ್ವರ ಅಂದ್ರೆ ಈ ಶ್ವಾಸವನ್ನು ಪೂರ್ತಿ ನಿಧಾನ ಮಾಡ್ತೀವಿ. ಪೂರ್ತಿ ನಿಧಾನ ಮಾಡಿದಕ್ಕೆ ಇಷ್ಟೆಲ್ಲ ಫಲಿತಗಳು ನಮ್ಗೆ ಸಿಕ್ಕಿದೆ. ಅರ್ಥ ಆಯ್ತಾ? ಏನಾಗತ್ತಂದ್ರೆ, ಯಾವಾಗ ಶ್ವಾಸವನ್ನು ತುಂಬಾ ನಿಧಾನ ಮಾಡ್ತೀವೋ ಅವಾಗ ಮೈಂಡು ಸಹ ಕಾಮ್ ಆಗಿ ಏನಾಗತ್ತೆ, ಮೈಂಡು ಒಂದು ರೀತಿಯಲ್ಲಿ ತಟಸ್ಥ ಸ್ಥಿತಿ ಬಂದ್ಬಿಡ್ತದೆ. ಆವಾಗ ನಮ್ಗೆ ಲಭ್ಯವಾಗೋದೆ ಎಲ್ಲ ಜ್ಞಾನ. ಅಂದ್ರೆ ಒಂಥರ ಶಕ್ತಿ, ಜ್ಞಾನ ಎಲ್ಲ ಲಭ್ಯವಾಗತ್ತೆ ನೋಡಿ. ಸೊ ಅದಕ್ಕೆ ಧ್ಯಾನದಲ್ಲಿ ಪ್ರತಿಯೊಂದು ದಿವಸ ತೊಡಗಿಸ್ಕೊಂಡಿದ್ರೆ ಇಂಥ ಲಾಭಗಳು ಸಿಗ್ತಾ ಇದೆ ನಮಗೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ವಿ ಈ ವೇದಿಕದಲ್ಲಿ. ಇಲ್ಲ ಅಂದ್ರೆ ಧ್ಯಾನ ಇಷ್ಟು ಲಾಭಗಳು ಕೊಡ್ತಾ ಇದಕ್ಕೋಸ್ಕರ ನಾವೆಲ್ಲ ಸಾಮೂಹಿಕವಾಗಿ ಅಭ್ಯಾಸ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಜ್ಞಾನ ಏನ್ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿ ಯಾವುದೇ ಸಂಶಯಗಳಿದ್ರೆ ಅದು ತೊಲಗಿಸಕ್ಕೆ ಒಂದು ರೀತಿಯಲ್ಲಿ ಬುದ್ಧಿನ ಹೆಚ್ಚು ಮಾಡ್ತಾ ಹೋಗ್ತದೆ ಜ್ಞಾನ. ಈಗ ಇಷ್ಟೆಲ್ಲ ಕ್ಲಾಸಸ್ ಕೇಳಿಸ್ಕೊಂತೀವಿ, ಪ್ರತಿ ಕ್ಲಾಸಲ್ಲಿ ನಮಗೆ ಸಿಗುವಂತ ಜ್ಞಾನ ಒಂದೊಂದು ರೀತಿಯಲ್ಲಿ ನಮ್ಮನ್ನು ಜ್ಞಾನವಂತವಾಗಿ ಅಂದ್ರೆ ಜ್ಞಾನದ ಕಡೆ ಪ್ರಯಾಣ ಹೆಚ್ಚು ಮಾಡ್ತಾ ಹೋಗ್ತದೆ, ಬುದ್ಧಿವಂತಿಗೆ ಹೆಚ್ಚು ಮಾಡ್ತಾ ಹೋಗ್ತದೆ. ಬುದ್ಧಿ ಅನ್ನೋದು ನಮ್ಮ ಮೈಂಡ್ಗೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಮೈಂಡ್ ಮುಂದೆ ಬರುವಂತ ಆಪ್ಷನ್ಸ್ ನೋಡಿದ್ರೆ ಅನೇಕ ಆಪ್ಷನ್ಸ್ ಇರುತ್ತೆ. ದೇರ್ ಆರ್ ಮೆನಿ ಚಾಯ್ಸಸ್ ಇನ್ ಫ್ರಂಟ್ ಆಫ್ ಅಸ್. ವಾಟ್ ಟು ಎಕ್ಸಿಕ್ಯೂಟ್, ವಾಟ್ ಟು ಟೇಕ್, ವಾಟ್ ನಾಟ್ ಟು ಟೇಕ್, ವೆನ್ ಟು ಟೇಕ್, ಹೌ ಟು ಟೇಕ್, ಹೌ ಟು ಎಕ್ಸಿಕ್ಯೂಟ್, ಆಲ್ ದಿಸ್ ಮ್ಯಾಟರ್ಸ್ ಟು ದಿ ಇಂಟೆಲೆಕ್ಟ್. ಅಂದ್ರೆ ಬುದ್ಧಿ ಅನ್ನೋದು ಏನ್ ಮಾಡುತ್ತೆ, ನಮ್ಮ ಮುಂದೆ ಇರುವಂತ ಎಲ್ಲಾ ಚಾಯ್ಸಸ್ ಅಲ್ಲಿ ಏನ್ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಏನ್ ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲ ಡಿಸೈಡ್ ಮಾಡೋದು ಏನಪ್ಪಾ ಅಂತಂದ್ರೆ ಬುದ್ಧಿ. ಆ ಬುದ್ಧಿ ಹೆಚ್ಚು ಮಾಡ್ಕೋಬೇಕಂದ್ರೆ ಪ್ರತಿದಿನ ಈ ರೀತಿಯಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ಪ್ರಾಥಮಿಕವಾಗಿ ಮಾಡ್ತಾನೆ ಇರಬೇಕು. ಅದು ಒಂದು ದಿವಸ ಮಾಡಿ ಇನ್ನೊಂದು ದಿವಸ ಬಿಡೋದಲ್ಲ. ನಿರಂತರ ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಪ್ರತಿನಿತ್ಯ, ಪ್ರತಿದಿನ, ಹೇಳ್ಬೇಕಂದ್ರೆ ಪ್ರತಿ ಗಂಟೆ ನಾವು ಪ್ರತಿಯೊಬ್ಬರಿಂದ ಕಲಿತಾನೆ ಹೋಗ್ಬೇಕಾಗತ್ತೆ. ಆ ರೀತಿಯಲ್ಲಿ ಯಾರಿಂದ ನಾವು ಏನು ಕೇಳಿಸ್ಕೊತೀವೋ ಅದರಲ್ಲಿ ಏನು ನಿಮ್ಗೆ ಒಳ್ಳೇದಾಗತ್ತೋ ತಗೊಳ್ಳಿ, ಯಾವ್ದು ಕೆಟ್ಟಿದೆ ಅದು ಬಿಟ್ಬಿಡಿ. ಅರ್ಥ ಆಯ್ತಾ? ಆ ವ್ಯಕ್ತಿ ಬಗ್ಗೆ ನಮ್ಗೆ ಸಂಬಂಧ ಇಲ್ಲ. ಆ ವ್ಯಕ್ತಿ ನಾನೇ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ನಿಮ್ಮ ಮುಂದೆ ಎಷ್ಟೋ ಜನ ಪ್ರಸ್ತುತಪಡಿಸ್ತಾ ಇರ್ತಾರೆ. ಅವರಿಂದ ಏನು ಪಡಿಬೇಕು ಅದು ಪಡ್ಕೊಳ್ಳಿ. ಏನು ಬೇಡ ಅಲ್ಲಂದ್ರೆ, ಏನು ಬೇಡ ಅಂದ್ರೆ ಅದು ಬಿಟ್ಬಿಡಿ ಅಲ್ವಾ. ಈಗ ರೈಸು ಒಂದು ಅಕ್ಕಿ ಇದೆ, ಅಕ್ಕಿಯಲ್ಲಿ
ಅಕ್ಕಿ ಇರುತ್ತೆ, ಅಕ್ಕಿ ಜೊತೆಗೆ ಅದರಲ್ಲಿ ಧೂಳು ದುಮ್ಮು ಏನೋ ಇರ್ತದೆ, ಬೇರೆ ಬೇರೆ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ಅಲ್ವಾ. ಅದೆಲ್ಲ ನಮ್ಗೆ ಬೇಕಾಗಿಲ್ಲ, ಅದು ಬೇಡದಲ್ಲಿ ಅದೆಲ್ಲ ಏನು ಮಾಡ್ತೀವಿ, ಅದೆಲ್ಲ ತೊಲಗಿಸಿ ಅಕ್ಕಿ ಮಾತ್ರ ನಾವು ಸಂಗ್ರಹ ಮಾಡ್ಕೊತೀವಿ. ಅದೇ ರೀತಿಯಲ್ಲಿ ಓಕೆ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಇದಕ್ಕೂ ಏನಂತಂದ್ರೆ, ಸೊ ಇಲ್ಲಿ ಬುದ್ಧಿ ಬೇಕಾಗತ್ತೆ, ಬುದ್ಧಿ ಮೈಂಡನ್ನು ಸಪೋರ್ಟ್ ಮಾಡತ್ತೆ, ಮೈಂಡ್ಗೂ ಬುದ್ಧಿ ಸಪೋರ್ಟ್ ಬೇಕಾಗತ್ತೆ ಅಲ್ವಾ. ಸೊ ಅದನ್ನು ಈ ರೀತಿಯಲ್ಲಿ ನಾವು ಹೆಚ್ಚು ಮಾಡ್ಕೊತ ಹೋಗ್ತೀವಿ. ಯಾವ್ದಿಂದ? ಈ ಕ್ಲಾಸಸ್ ಇಂದ ಎಸ್ಪೆಷಲಿ ಹೇಳ್ಬೇಕಂದ್ರೆ, ಈಗ ಮೈಂಡ್ ಅನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೊಳ್ಳೋದು ಹೇಗೆ? ಅದು ನಮ್ಮ ಮುನಿ ಋಷಿಗಳು, ಯೋಗಿಗಳು ತುಂಬಾ ಚೆನ್ನಾಗಿ ಮಾಡ್ಕೊತ ಬಂದಿದ್ದಾರೆ. ಅವ್ರಿಗೆ ಈ ಶ್ವಾಸದ ಬಗ್ಗೆ ತುಂಬಾ ಹೆಚ್ಚಾಗಿ ಅರಿವಿದೆ ಅವ್ರಿಗೆ, ಅರ್ಥ ಆಯ್ತಾ? ಸೊ ನಮಗೂ ನೋಡಿ ಯಾವ ರೀತಿಯಲ್ಲಿ ನಾವು ಮಾಡ್ಕೊತಾ ಇದೀವಿ ಅಂದ್ರೆ, ನಮ್ಮ ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಲ್ಲ, ಯಾರೂ ಶ್ವಾಸ ಈ ಅಂದ್ರೆ ನಾಭಿವರೆಗೆ ಯಾರು ತಗೊಳಲ್ಲ. ಉದಾಹರಣೆಗೆ ಸಣ್ಣ ಸಣ್ಣ ಅಂದ್ರೆ ಮಗುವನ್ನೊಂದು ಅಬ್ಸರ್ವ್ ಮಾಡಿ, ಮಗುವನ್ನ ಗಮನಿಸಿ ಏನ್ ಮಾಡುತ್ತೆ. ಆ ಮಗು ಏನ್ ಮಾಡುತ್ತೆ ಅಂದ್ರೆ, ಆ ಬ್ರೀತಿಂಗ್ ತಗೊಂಡವಾಗ ಅಂದ್ರೆ ಶ್ವಾಸ ಒಳಗಡೆ ತಗೊಂಡಿದ್ರೆ ಒಳಗಡೆ ಹೋಗಿ ಈ ಬೆಲ್ಲಿವರೆಗೂ ಹೋಗುತ್ತೆ, ನಾಭಿವರೆಗೂ ಹೋಗಿ ಆ ಹೊಟ್ಟೆ ಮೇಲೆಗೆ ಬರುತ್ತೆ ಮತ್ತೆ ಕೆಳಗಡೆ ಹೋಗುತ್ತೆ. ನಾವು ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವಾಗಲೂ ನಾವು ಮಾಡಕ್ ಹೋಗಲ್ಲ. ನಾವು ಮಾಡೋಂಥ ಬ್ರೀದಿಂಗ್ ಹೇಗಿರುತ್ತಂದ್ರೆ ಅಲ್ವಾ, ಯಾಕಂದ್ರೆ ನಮ್ಮ ಮೈಂಡ್ಗೆ ಪೂರ್ತಿ ಗೊಂದಲ, ಒಂಥರ ಹೆಚ್ಚಾಗಿ ಮೈಂಡಲ್ಲಿ ಏನೇನೋ ಕಲ್ಪನೆಗಳು, ಏನೇನೋ ಯೋಚನೆಗಳು ನಡೀತಾ ಇದೆ. ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಶ್ವಾಸದ ಕಡೆ ಗಮನ ತುಂಬಾ ಕಡಿಮೆ ನಮಗೆ. ಸೊ ಶ್ವಾಸ ಒಳಗಡೆ ಹೋಗಿ ಆ ಬೆಲ್ಲಿವರೆಗೂ ಹೋಗಿ ಅಂದ್ರೆ ನಾಭಿವರೆಗೂ ಹೋದ್ರೆ ಅದ್ಭುತ ಆರೋಗ್ಯ. ಅದೇ ನಾವೇನಂತಂದ್ರೆ ಡಯಾಪ್ರಾಗ್ಮೆಟಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಡಯಾಪ್ರಾಗ್ಮೆಟಿಕ್ ಬ್ರೀತಿಂಗ್ ಅದು ಎಷ್ಟು ಜನ ಮಾಡ್ತಾ ಇದ್ದಾರೆ ಇಲ್ಲಿ? ತುಂಬಾ ಕಡಿಮೆ ಅಲ್ವಾ? ಎಷ್ಟು ಜನ ಮಾಡ್ತಾರೆ ಇಲ್ಲಿ? ತುಂಬಾ ಕಡಿಮೆನೆ ಮಾಡೋದು, ಅದಕ್ಕೆ ಅನಾರೋಗ್ಯ. ಯಾರಾದ್ರೂ ಒಂದು ಮಗು ತರ ಆ ಡಯಾಪ್ರಾಗ್ಮೆಟಿಕ್ ಬ್ರೀತಿಂಗ್ ಮಾಡ್ತಾರೋ, ಅದೇನಂತ ಕರಿತೀವಿ ಅಂದ್ರೆ ನಾಭಿವರೆಗೂ ಹೋಗ್ಬೇಕು ಬ್ರೀತಿಂಗ್. ಆ ನಾವೆಲ್ ಸೊ ಅಲ್ಲಿ ಮಣಿಪೂರಕ ಚಕ್ರವರೆಗೂ ಬ್ರೀತಿಂಗ್ ಹೋಗಿದ್ರೆ ಅದೇ ಅತ್ಯುತ್ತಮ ಆರೋಗ್ಯಕ್ಕೆ ದಾರಿ ಕೊಡುತ್ತೆ. ಅದು ಅರ್ಥ ಮಾಡ್ಕೊ, ಇಲ್ಲಾಂದ್ರೆ ಎಲ್ಲ ರೋಗಗಳೇ ಅಷ್ಟೇ. ಸೊ ಈಗ ನಾವೆಲ್ಲ ಮಾಡೋದು ಏನಂತ ಕರಿತೀವಿ ಅಂದ್ರೆ ಒಂಥರ ಸರ್ಫೇಸ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಸೊ ಮೇಲ್ನೋಟಕ್ಕೆ ಇಲ್ಲಿ ಬರೋದು ಹೋಗೋದು. ಇದರಲ್ಲೇ ಏನ್ ಮಾಡ್ತೀವಿ ಗೊತ್ತಾ? ಈ ರೀತಿ ಮಾಡುವಾಗ ಅನೇಕ ಶ್ವಾಸಗಳು ಖರ್ಚು ಮಾಡ್ತೀವಿ, ನಾವು ಗೊತ್ತಿಲ್ಲದೆ ಖರ್ಚು ಮಾಡ್ತೀವಿ. ನೋಡಿ, ಶ್ವಾಸಗಳು ಯಾಕೆ ನಮ್ಗೆ ಹೆಚ್ಚು ಖರ್ಚಾಗತ್ತೆ ಹೇಳಿ? ಈಗ ಉದಾಹರಣೆಗೆ ಒಂದು ವ್ಯಕ್ತಿ ತುಂಬಾ ಕೋಪದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಎಷ್ಟು ಶ್ವಾಸಗಳು ಖರ್ಚು ಮಾಡ್ತಾನೆ ಗೊತ್ತಾ? ಉದಾಹರಣೆಗೆ ಯಾರನ್ನ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂತ ಇಟ್ಕೊಳ್ಳಿ, ಅವನು ಎಷ್ಟು ಶ್ವಾಸಗಳು ಖರ್ಚು ಮಾಡ್ತಾನೆ? ಅರಿಷಡ್ವರ್ಗರು ಯಾರನ್ನು ತೊಡಗಿಸ್ಕೊಂಡು ಇಟ್ಕೊಳ್ಳಿ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಯಾವುದೇ ಇರಲಿ, ಅದರಲ್ಲಿ ತೊಡಗಿಸ್ಕೊಳ್ಳುವಾಗ ಅವನು ಖರ್ಚು ಮಾಡೋ ಆ ಶ್ವಾಸದ ಸಂಖ್ಯೆ ನೋಡಿದ್ರೆ 65 ಅಂತ ಹೇಳ್ತಾರೆ. ಇದಕ್ಕೆ ಅಲ್ಲ ನಮ್ಮ ನಮ್ಮ ಜೀವನ ವ್ಯವಧಿ ಮತ್ತೆ ನಮಗೆ ರೋಗಗಳು ಬರೋದು, ಅರ್ಥ ಮಾಡ್ಕೊಳ್ಳಿ. ಅದೇ ಆ ಶ್ವಾಸಗಳು ಕಡಿಮೆ ಮಾಡಬೇಕು, ನಾವು ಖರ್ಚು ಮಾಡೋಂಥ ಶ್ವಾಸಗಳು ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಶ್ವಾಸ ಆಳವಾದ ಶ್ವಾಸ ಇರಬೇಕು ಅಷ್ಟೇ. ನಿಮ್ಮ ಶ್ವಾಸ ಆಳವಾದ ಶ್ವಾಸ ಯಾವಾಗ ಇರುತ್ತೋ ಅವಾಗ ನಿಮ್ಮ ಶ್ವಾಸಗಳು ಖರ್ಚು ಆಗೋದು ಕಡಿಮೆ ಆಗತ್ತೆ. ಈಗ ಇನ್ನೊಂದೇನಂದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಮ್ಮ ಮೈಂಡ್ಗೂ ಈ ಬ್ರೀತಿಂಗು ಸಂಬಂಧ ಇದೆಯಾ ಅಂದ್ರೆ ನೇರ ಸಂಬಂಧ ಇದೆ ಮಿತ್ರರೆ. ಯಾವ ರೀತಿಯಲ್ಲಿ ಅಂದ್ರೆ, ಉದಾಹರಣೆಗೆ ನೋಡ್ಕೊಳ್ಳಿ, ನಿಮ್ಮ ಮೈಂಡ್ ವೇಗವಾಗಿ ಕೆಲಸ ಮಾಡ್ತಾ ಇದೆ ಇಟ್ಕೊಳ್ಳಿ, ಈಗಾಗಲೇ ಇದೆಲ್ಲ. ಇನ್ನೊಂದು, ನಮ್ಮ ಬ್ರೀತಿಂಗ್ ಅಲ್ಲಿ ಈಗಾಗಲೇ ನಾನು ಇಂದಿನ ಕ್ಲಾಸಲ್ಲಿ ಒಂದ್ಸರಿ ಹೇಳಿದೆ, ತತ್ವಗಳು ಸಹ ಇರುತ್ತೆ. ಅಗ್ನಿತತ್ವ, ಭೂತತ್ವ ಅಂದ್ರೆ ಪೃಥ್ವಿ ತತ್ವ, ಜಲತತ್ವ, ವಾಯುತತ್ವ, ಆಕಾಶ ತತ್ವ, ಈ 5 ತತ್ವಗಳು ಸಹ ನಮ್ಮ ದೇಹ ನಿರ್ಮಿತವಾಗಿರುವುದೇ ತತ್ವಗಳಿಂದ, ಪಂಚಭೂತಗಳಂತ ಹೇಳ್ತೀವಿ. ಇಡೀ ವಿಶ್ವ ಇಡೀ ವಿಶ್ವ ನಿರ್ಮಿತ ಆಗಿರೋದು ಈ ಪಂಚಭೂತಗಳಿಂದನೇ. ಈ ಪಂಚಭೂತಗಳು ಸಹ ನಮ್ಮ ಶ್ವಾಸದಲ್ಲಿ ಪ್ರಧಾನ ಪಾತ್ರೆ ತಗೊಂತವೆ. ಅದು ಒಂದಿದೆ. ಯಾವ ರೀತಿಯಲ್ಲಿ ಅಂದ್ರೆ, ಉದಾಹರಣೆಗೆ ನಾವು ತುಂಬಾ ಕೋಪದಲ್ಲಿ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಮ ಶ್ವಾಸದಲ್ಲಿ ಏನ್ ನಡೀತಾ ಇರ್ತದೆ ಗೊತ್ತಾ? ಅಗ್ನಿತತ್ವ ನಡೀತಾ ಇರ್ತದೆ. ನಿಮ್ಮ ಶ್ವಾಸದಲ್ಲಿ ಅಗ್ನಿತತ್ವ ಇದ್ರೆ ಯಾವುದೇ ಶ್ವಾಸ, ಅದು ಅಂದ್ರೆ ಪ್ರಧಾನವಾಗಿ ಚಂದ್ರಶ್ವಾಸ, ಸೂರ್ಯಶ್ವಾಸ, ಚಂದ್ರಸ್ವರ, ಸೂರ್ಯಸ್ವರ ಯಾವುದೇ ಇರಲಿ, ಅಲ್ಲಿ ಅಗ್ನಿತತ್ವ ಇದೆ ಅಂದ್ರೆ ನೀವು ಕೋಪದಲ್ಲಿ ಇರ್ತೀರ, ಅವಾಗ ಮೈಂಡ್ ವೇಗವಂತ ಕೆಲಸ ಮಾಡ್ತದೆ, ಅವಾಗ ಹೆಚ್ಚು ಶ್ವಾಸಗಳು ತಗೋತೀರ. ಅದೇ ರೀತಿಯಲ್ಲಿ ಉದಾಹರಣೆಗೆ ವಾಯುತತ್ವ ಇದ್ದಂತ ಇಟ್ಕೊಳ್ಳಿ, ವಾಯುತತ್ವ ಇರುವಾಗ ವಾಯು ಚಲನ ಅಂದ್ರೆ ಏನು?
ನಮ್ದು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗೋದಿಲ್ಲ. ಹೇಳ್ತಾ ಇರ್ತಾರೆ ತುಂಬಾ ಜನ, ಇಲ್ಲಪ್ಪ ನಾನು ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಾನು ಏಕಾಗ್ರತೆ ಬರ್ತಾ ಇಲ್ಲ, ನನಗೆ ನನಗೂ ಈ ಸ್ಟಡಿ ಮಾಡೋದು ಇಷ್ಟನೇ ಇಲ್ಲ, ನಾನು ಓದೋದು ಇಷ್ಟನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕೆ? ಅವನಲ್ಲಿ ಆ ಶ್ವಾಸದಲ್ಲಿ ಹೆಚ್ಚು ವಾಯುತತ್ವ ಇದೆ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ನೋಡಿ, ತತ್ವಗಳು ಸಹ ನಿಮ್ಮನ್ನು ಯಾವ ರೀತಿಯಲ್ಲಿ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ? ಒಂದು ತತ್ವ, ಆ ತತ್ವ ಜೊತೆಗೆ ರಿದಮ್ ಆಫ್ ಬ್ರೀತಿಂಗ್ ಅಂತ ಹೇಳ್ತೀವಿ ನಾವು. ರಿದಮ್ ಆಫ್ ಬ್ರೀತಿಂಗ್, ಈ ಎರಡೂ ಸಹ ಈ ಶ್ವಾಸದ ವಿಜ್ಞಾನ, ಆಳವಾದ ವಿಜ್ಞಾನ ನಮ್ಮ ಮುನಿಗಳು ಋಷಿಗಳು ಸಾಧನೆ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ನಾವು ಈ ಜೀವನದಲ್ಲಿ ಆರೋಗ್ಯ, ಆನಂದ, ಪ್ರತಿಯೊಂದರಲ್ಲಿ ಯಶಸ್ವಿ ಕಂಡಿರೋದು. ಆಮೇಲೆ ಕೊನೆಯದಾಗಿ ಆತ್ಮ ಸಾಕ್ಷಾತ್ಕಾರ, ಅದೇ ಸಮಾಧಿ. ಏನೇ ಹೊಂದಬೇಕಂದ್ರೆ, ಸಾಧಿಸ್ಬೇಕಂದ್ರೆ, ಯಶಸ್ವಿ ಆಗ್ಬೇಕಂದ್ರೆ ಈ ಸ್ವರ ವಿಜ್ಞಾನ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ಓಕೆ. ಸೊ ನಾವು ಧ್ಯಾನ ಮಾಡೋದ್ರಿಂದ, ನಾವೆಲ್ಲರೂ ಧ್ಯಾನಸ್ಥರಾಗೋದ್ರಿಂದ, ಸೊ ಒಂದು ರೀತಿಯಲ್ಲಿ ಸ್ವರ ವಿಜ್ಞಾನ ಹೇಳಿರುವಂಥ ಎಷ್ಟೋ ಅಂಶಗಳನ್ನ ನಾವು ಪಾಲನೆ ಮಾಡೋಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ನಾವೆಲ್ಲ ಬ್ರೀತಿಂಗ್ ಅನ್ನು ಧ್ಯಾನದಲ್ಲಿ ತೊಡಗಿಸ್ಕೊಳ್ಳುವಾಗ ಪೂರ್ತಿ ನಿಧಾನ ಮಾಡಿಬಿಡ್ತೀವಿ ಅಲ್ವಾ? ಸೊ ಆ ಶ್ವಾಸವನ್ನೇ ಗಮನಿಸ್ತಾ 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 ಶ್ವಾಸ ಪೂರ್ತಿ ನಿಧಾನ ಆಗುತ್ತೆ. ಆದಷ್ಟು ಒಂದು 8 ಇಂದ 9 ಶ್ವಾಸಗಳು ಮಾತ್ರ ಒಂದು ನಿಮಿಷಕ್ಕೆ ತಗೊತಾ ಇರ್ತೀವಿ. ಅದು ಅದ್ಭುತವಾದ ಸ್ಥಿತಿ. ಅಲ್ಲಿ ನಮಗೆ ಶಕ್ತಿ ಸಂಗ್ರಹಣ ಆಯಿತು, ಈ ಬ್ರೀತಿಂಗ್ಸ್ ಖರ್ಚು ಕಡಿಮೆ ಆಯಿತು, ನಮ್ಮ ಜೀವನ ವ್ಯವಧಿ ಹೆಚ್ಚಾಗತ್ತೆ, ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ಸುಧಾರವಾಗತ್ತೆ, ನಮ್ಮಲ್ಲಿ ಪ್ರಾಣಶಕ್ತಿ ತುಂಬುತ್ತದೆ. ಈ ರೀತಿಯಲ್ಲಿ ಎಷ್ಟೋ ಲಾಭಗಳಾಗ್ತಾ ಇದೆ ನಮಗೆ. ಧ್ಯಾನಸ್ಥರು ಆಗಿದ್ದಕ್ಕೋಸ್ಕರ ಇಷ್ಟು ಲಾಭ. ಅದೇ ನಿಮಗೆ ಧ್ಯಾನ ಗೊತ್ತಿಲ್ಲ ಅಂದರೆ ಈ ಸ್ವರ ವಿಜ್ಞಾನ ಅನ್ನೋದು ಇದು ನಿಮಗೆ ಯಾವ ರೀತಿಯಲ್ಲೂ ಅರ್ಥ ಆಗೋದೇ ಇಲ್ಲ. ಈಗ ಇನ್ನೊಂದೇನೆಂದರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಮ್ಮ ಮುನಿ ಋಷಿಗಳು ಯಾವ ರೀತಿಯಲ್ಲಿ ಸಾಧನೆ ಮಾಡಿದೆ ಅಂದರೆ ಸ್ನೇಹಿತರೆ, ಈ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಆಕರ್ಷಣ ನಿಯಮ ಮತ್ತೆ ಬ್ರೆತ್ಗೂ ಯಾವ ರೀತಿಯಲ್ಲಿ ಸಂಬಂಧ ಇದೆ ಅಂತ ಒಂದು ಅರ್ಥ ಮಾಡ್ಕೋಣ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು? ನಾನು ಯಾವುದೇ ಒಂದು ಸಂಕಲ್ಪ ಮಾಡಿದರೆ, ಒಂದು ಸಂಕಲ್ಪ, ಒಂದು ಇಂಟೆನ್ಷನ್ ನಮ್ಮಲ್ಲಿದ್ರೆ ಅದು ನನಗೂ ಸಾಧಿಸಬೇಕು, ನಾನು ಅದೇ ಅಟ್ರಾಕ್ಟ್ ಮಾಡಬೇಕು. ನಾನು ಉದಾಹರಣೆಗೆ ನಮ್ಮ ಮೈಂಡಲ್ಲಿ ನನಗೆ ಯಾವುದೋ ಒಂದು ಅದ್ಭುತವಾದ ಒಂದು ಮನೆ ಪರ್ಚೇಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ, ಒಂದು ಕಾರ್ ಪರ್ಚೇಸ್ ಮಾಡಬೇಕು, ಒಂದು ಜಾಬ್ ಬೇಕು, ನನ್ನ ಮಗನಿಗೆ ಮ್ಯಾರೇಜ್ ಆಗಬೇಕು, ಇನ್ನು ಏನೇನೋ ಅನೇಕ ಸಂಕಲ್ಪಗಳು ಯಾವುದೇ ಇರಲಿ ಸಾಧಿಸಬೇಕು ಅಂತ ಪ್ರತಿಯೊಬ್ಬರು ಗುರಿ ಇರುತ್ತೆ. ಆ ಗುರಿ ಇಟ್ಕೊಂಡು ಅದನ್ನು 10, 20, 30 ಸರಿ ಪಾಸಿಟಿವ್ ಆಗಿ ಹೇಳ್ಕೊಂಡಿದ್ರೆ ಪಾಸಿಟಿವ್ ಥಾಟ್ಸ್ ಲೀಡ್ಸ್ ಟು ದ ಪಾಸಿಟಿವ್ ರಿಸಲ್ಟ್ಸ್. ಅಂದರೆ ಯದ್ಭಾವಂ ತದ್ಭವತಿ ಅಂತ ತಿಳ್ಕೊಂಡಿದ್ವಿ. ಸೊ ಆ ರೀತಿಯಲ್ಲಿ ಯಥಾಮತಿ ತಥಾ ಗತಿ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮ ಮತಿ ಹೇಗಿರುತ್ತೋ ಗತಿ ಆಗಿರುತ್ತೆ. ಸೊ ಆ ರೀತಿಯಲ್ಲಿ ನಾವು ಎಲ್ಲ ಅನ್ಕೊಂತೀವಿ, ಸಾಧಿಸ್ಬೇಕಂತ ಅನ್ಕೊಂತಾ ಇರ್ತೀವಿ. ಆದರೆ ಲಾ ಆಫ್ ಅಟ್ರಾಕ್ಷನ್ ಎಲ್ಲರಿಗೂ ವರ್ಕ್ ಆಗ್ತಾ ಇದೆಯಾ? ಸ್ವಲ್ಪ ಜನ ಏನ್ ಹೇಳ್ತಾರೆ, ಇದು ಫೀಲ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇಲ್ಲ, ನಾನು ಎಷ್ಟೇ ಅನ್ಕೊಂಡಿದ್ರು, ಎಷ್ಟೇ ಪಾಸಿಟಿವ್ ಇದ್ರು ಇದು ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ಹೇಳ್ತಾರೆ, ಕ್ವಶನ್ ಕೇಳ್ತಾ ಇರ್ತಾರೆ. ಇಲ್ಲಿ ಪ್ರಧಾನವಾಗಿ ಅರ್ಥ ಮಾಡ್ಕೋಬೇಕು ಏನಂದ್ರೆ, ಈ ಅಂದ್ರೆ ನಾವು ಅನ್ಕೊಂತೀವಿ, ಆದ್ರೆ ಅದು ಅನ್ಕೊಂಡಂತ ಆ ಥಾಟ್ ಇದೆಲ್ಲ ಎಷ್ಟು ಬಲವಾಗಿ ಅನ್ಕೊಂತಾ ಇದ್ವಿ, ಅದನ್ನೇ ನಾವೇಂತ ಕರಿತೀವಲ್ಲ, ವಿಲ್ ಪವರ್ ಅಂತ ಕರಿತೀವಿ. ಇದನ್ನ ಅರ್ಥ, ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಯಾರಾದ್ರೂ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡೋರಿಗೆ ವಿಲ್ ಪವರ್ ತುಂಬಾ ಬೇಕಾಗತ್ತೆ. ಆ ವಿಲ್ ಪವರ್ ಅನ್ನೋದು ಏನು ಗೊತ್ತಾ? ಆ ವಿಲ್ ಪವರ್ ಅಂದ್ರೆ ಎಷ್ಟು ಬಲವಾಗಿ ಒಂದು ಥಾಟ್ ಅನ್ನು ನಾವು ಇಟ್ಕೊಂಡಿದ ಮೇಲೆ ಎಷ್ಟು ಬಲವಾಗಿ ಇಟ್ಕೊಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಸುಮ್ಮನೆ ಹೇಳ್ಕೊಡೋದಲ್ಲ. ಯಾರೋ ಹೇಳಿರ್ತಾರೆ ಈಗ ಹೇಳಿ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಒಂಥರ ಅದು ಪ್ರಾಕ್ಟೀಸ್ ಮಾಡೋದು, ಅವ್ರು ಹೇಳಿದಾರಲ್ಲ, ಯಾರೋ ಒಂದು ಮಾಸ್ಟರ್ ಹೇಳಿ ಹೋಗಿದ್ರು, ಈ ತರ ನಾವು ಪ್ರಾಕ್ಟೀಸ್ ಮಾಡಿದ್ರೆ 10 ಸರಿ ಅನ್ಕೊಂಡ್ರೆ ಆಗ್ಬಿಡ್ತದೆ ಬಿಡಿ, 20 ಸರಿ ಅನ್ಕೊಂಡ್ರೆ ಆಗ್ಬಿಡ್ತದೆ ಬಿಡಿ. ಇಲ್ಲ, ಆಗಲ್ಲ. ಆಗ ಆ ರೀತಿಯಲ್ಲಿ ಆಗೋದಿಲ್ಲ. ನಿಮ್ಮ ಹೃದಯಪೂರ್ವಕ ಆಗಿ, ಓಕೆ, ಎಷ್ಟೇ 2 ಸಾರಿ ಹೇಳ್ಕೊಳ್ಳಿ, 3 ಸಾರಿ ಹೇಳ್ಕೊಳ್ಳಿ, ಸಾಕು. ಅದು ತುಂಬಾ ವಿಲ್ ಪವರ್ ಜೋಡಿಸ್ಕೊಂಡು ಮಾಡಬೇಕಾಗತ್ತೆ. ಆ ವಿಲ್ ಪವರ್ ಜೋಡಿಸ್ಕೊಂಡಿದ್ರೆ ಅಲ್ಲಿ ನಿಮ್ಗೆ ಏನು ಸಂಶಯ ಇಲ್ಲ. ನಿಮ್ಮ ಪೂರ್ಣ ಶಕ್ತಿ ಉಪಯೋಗಿಸಿ ನೀವು ಅದು ಹೇಳ್ಕೊಂಡುವಾಗ ಅದು ಬಲವಾಗತ್ತೆ. ಆ ಥಾಟ್ಸ್ ಅನ್ನು, ಅದು ಥಾಟ್ಸ್ ಆಕ್ಚುಲಿ ಅಲ್ವಾ? ಸೊ ಥಾಟ್ಸ್ ಮುಖಾಂತರ ಅದು ಆಚೆ ಕಡೆ ಯೂನಿವರ್ಸ್ಗೆ ಹೋಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಆ ಶಕ್ತಿ ಹೊಂದಬೇಕಂದ್ರೆ, ಆ ವಿಲ್ ಪವರ್ ಬರಬೇಕಂದ್ರೆ ಇಲ್ಲಿ ಬ್ರೀತಿಂಗ್ ಕನೆಕ್ಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಎಷ್ಟು ಕನೆಕ್ಷನ್ ಇದೆ ಅಂದ್ರೆ, ಉದಾಹರಣೆಗೆ ಯೋಗಿಕ್ ಮೈಂಡ್ ಅಂತ ನಾನು ಹೇಳ್ತಾ ಇದ್ದೆ. ಯೋಗಿಕ್ ಮೈಂಡ್, ಮುನಿಗಳು ಋಷಿಗಳು ಏನ್ ಹೇಳ್ತಾರೆ ಗೊತ್ತಾ? ಸೊ ಇದು ಪ್ರಧಾನವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬರು ದೇವರ ಬಾಬಾ ಅಂತ ಇದ್ರು. ದೇವರ ಬಾಬಾ, ಅವರ ವಯಸ್ಸು 250 ವರ್ಷ ಇತ್ತು. ಅವರು ತೀರೋಕೆ 1990ಯಲ್ಲಿ ತೀರೋಗ್ತಾರೆ. ಫಸ್ಟ್ ಅವ್ರನ್ನು ದರ್ಶನ ಮಾಡೋರು ಯಾರಂದ್ರೆ
ರಾಜೇಂದ್ರ ಪ್ರಸಾದ್, ಬಾಬು ರಾಜೇಂದ್ರ ಪ್ರಸಾದ್, ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ಸಣ್ಣ ವಯಸ್ಸಿರುವಾಗ ಹೋಗಿರ್ತಾರೆ ಅವ್ರ ಹತ್ರ. ಮತ್ತೆ 1960 ಅವರು ರಿಟೈರ್ ಆಗ್ತಾರೆ, ಪ್ರೆಸಿಡೆಂಟ್ ಆಗಿ ಇಲ್ಲಿದ್ದಾರೆ. ಆ ಟೈಮಲ್ಲಿ ಮತ್ತೆ ಹೋಗ್ತಾರೆ. ಆ ಬಾಬಾ ಅದೇ ವಯಸ್ಸು ಹಾಗೆ ಇದ್ದಾರೆ. ಅರ್ಥ ಆಯ್ತಾ? ಇವ್ರು ಮುದುಕ ಆಗಿದ್ದಾರೆ, ಅವ್ರು ಮುದುಕ ಆಗಿಲ್ಲ, ಹಾಗೆ ಇದ್ದಾರೆ. ಅವ್ರ ವಯಸ್ಸು ಹಾಗೆ ಇತ್ತು. ಆ ರೀತಿಯಲ್ಲಿ ಎ ಬಿ ವಾಜಪೇಯಿ ಆಗಲಿ, ಅನೇಕರು, ರಾಜೀವ್ ಗಾಂಧಿ, ಅನೇಕ ಈ ವ್ಯಕ್ತಿಗಳು, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಬಾಬಾ ಹತ್ರ ಹೋಗ್ತಾ ಇದ್ರು. ಅವರು ಉತ್ತರಾಖಂಡಲ್ಲಿ ಅಲ್ಲಿದ್ದರು. ಸೊ ಅವರ ವಯಸ್ಸು 250 ವರ್ಷ ಇತ್ತು. ಆವಾಗ ಯಾರಿಗೋ ಒಬ್ಬರು ಜರ್ನಲಿಸ್ಟು ಡೌಟ್ ಬರ್ತದೆ. ಸೊ ಹೋಗಿ ಕೇಳಬೇಕಂತ ಹೋಗ್ತಾರೆ, ಕೇಳಕ್ಕೆ. ಅವರು ಅದು ಬಿಡಪ್ಪ, ಅದು ಬಿಟ್ಟು ಬೇರೆ ಕ್ವಶನ್ ಕೇಳಿ ಅಂತ ಹೇಳ್ತಾರೆ. ಅದೇ ಸಣ್ಣ ವಿಷಯ ಅದು. 250 ವರ್ಷ ಬದುಕೋದೇನು ದೊಡ್ಡ ವಿಷಯನಾ? ಸೊ ಅದೇ ಸಣ್ಣ ವಿಷಯ, ಬೇರೆ ಕ್ವಶನ್ ಕೇಳಿ ಅಂತ ಹೇಳ್ತಾರೆ. ಇವ್ರಿಗೆ ಏನಂದ್ರೆ ಜರ್ನಲಿಸ್ಟ್ಗೆ ಅದೇ ದೊಡ್ಡ ವಿಷಯ. ಸೊ ಅದನ್ನು ಒಂಥರ ಡಿಸಪಾಯಿಂಟ್ ಆಗ್ತಾರೆ, ಬಾಬಾ ಆನ್ಸರ್ ಮಾಡಿಲ್ಲ ಅಂತ. ಆಯ್ತು, ಮತ್ತೆ ಕೇಳ್ತಾರೆ. ಕೇಳುವಾಗ ಸರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಗೊತ್ತಾ? ಸೊ ಒಂದು ವಿಷಯ ಹೇಳ್ತಾರೆ ಅವ್ರಿಗೆ, ರನ್ ಮೂನ್ ಇನ್ ದ ಡೇ, ಸನ್ ಇನ್ ದ ನೈಟ್ ಅಂತ ಹೇಳ್ತಾರೆ. ನೋಡಿ, ಇದನ್ನ ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ರನ್ ಮೂನ್ ಇನ್ ದ ಡೇ, ರನ್ ಸನ್ ಇನ್ ದ ನೈಟ್ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಒಂದೇ ಒಂದು ಸೆಂಟೆನ್ಸ್ ಹೇಳ್ಬಿಟ್ಟು ಹೋಗ್ತಾರೆ. ಇದು ಅವ್ರಿಗೆ ಅರ್ಥನೇ ಆಗಿಲ್ಲ. ಇದೇನು ಈ ಥರ ಹೇಳ್ತಾರೆ, ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಗೊಂದಲ ಆಗ್ತದೆ ಅವ್ರಿಗೆ. ಆಮೇಲೆ ಯಾರೋ ಒಬ್ರು ಇದೇ ಥರ ಒಂದು ಯೋಗ ಪ್ರಾಕ್ಟೀಸ್ ಮಾಡೋರು ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಇದು ಅರ್ಥ ಏನು ಹೇಳಿ? ನಾನು ಈಗಾಗಲೇ ಎಷ್ಟು ಸರಿ ಹೇಳಿದ್ದೀನಿ. ಅಂದರೆ ಯಾರನ್ನು ಹೇಳ್ತೀರಾ? ಹೇಳಿ. ಅಂದ್ರೆ ಹಗಲಿ ಹೊತ್ತು ಚಂದ್ರನಾಡಿ ಇರ್ಬೇಕು, ರಾತ್ರಿ ಸೂರ್ಯನಾಡಿ. ಎಸ್, ರೈಟ್, ಸೂರ್ಯ ಪಾತ್ ಇರ್ಬೇಕು. ವಂಡರ್ಫುಲ್. ಎಸ್, ಅಷ್ಟೇ. ಅವ್ರು ಹೇಳಿದ ಅಷ್ಟೇ. ನಿಮ್ಗೆ ಯಾವುದೇ ಗುರಿ ತಲುಪಿಸ್ಬೇಕಂದ್ರೆ ಇಷ್ಟು ಮಾಡಿ ಸಾಕಂತ ಹೇಳ್ತಾರೆ ಅವರು. ನೀವು ದೊಡ್ಡ ಯೋಗಿ ಆಗ್ಬೇಕಾ, ನೀವು ಜೀವನ ಕಾಲ 250-300 ವರ್ಷ ಬದುಕಬೇಕಾ, ಇದು ಮಾಡಿ ಅಂತ ಹೇಳ್ತಾರೆ. ನೋಡಿ, ಈಗ ನಮ್ಗೆ ಎಷ್ಟು ನಮ್ಮೆಲ್ಲರಿಗೂ ಎಷ್ಟು ಸಾಧ್ಯವಾಗುತ್ತೆ ಇದು ಮೇಂಟೈನ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಮಾಡ್ತಾ ಹೋದರೆ ಖಂಡಿತ ಸಾಧ್ಯವಾಗುತ್ತೆ. ಈಗ ಬೆಳಗ್ಗೆ 6 ಗಂಟೆಗೆ, ಸಾಯಂಕಾಲ 6:50, 6:40ಗೆ ನಾವು ಹೇಳಿದ್ವಿ ಆ ಸ್ವರ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಆ ಸೆಟ್ ಮಾಡ್ಕೊಂಡಿದ ಮೇಲೆ ಮಧ್ಯ ಮಧ್ಯದಲ್ಲಿ ಡೇ ಟೈಮ್ ಎಲ್ಲ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಚಂದ್ರನಾಡಿಗೆ ಹೋಗ್ತಾನೆ ಇರಬೇಕು. ಚಂದ್ರನಾಡಿ, ಚಂದ್ರಸ್ವರ ಕಡೆನೇ ಇರಬೇಕಾಗತ್ತೆ. ನೈಟ್ ಎಲ್ಲ ಸೂರ್ಯಸ್ವರ ಕಡೆ ಇರ್ಬೇಕಂತಂದ್ರೆ ನೈಟ್ ಎಲ್ಲ ಎಚ್ಚರಿಕೆಯಾಗಿರ್ಬೇಕಾಗತ್ತೆ. ನೈಟ್ ಎಲ್ಲ ಎಚ್ಚರಿಕೆಯಾಗಿದ್ರೆ ಧ್ಯಾನ ಮಾಡೋದು, ಸ್ವಾಧ್ಯಾಯ ಮಾಡ್ಕೊಳೋದು, ಈ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಯೋಗಿಗಳು, ಮುನಿಗಳು ಪ್ರಾಕ್ಟೀಸ್ ಮಾಡಿದ್ದು ಅದಕ್ಕೆ ಅವ್ರಿಗೆ ಅಷ್ಟು ದೀರ್ಘವಾದ ವಯಸ್ಸು ಅವ್ರಿಗೆ ಸಾಧ್ಯವಾಗಿರೋದು. ಇನ್ನೊಬ್ಬರು ಒಂದು ಯೋಗಿ ಚೈನಾದಲ್ಲಿದ್ದರು. ಅವರು 165 ವರ್ಷ ಬದುಕಿದ್ರು. ಅವ್ರನ್ನು ಕೇಳುವಾಗ ಅವರು ಒಂದೇ ಒಂದು ವಿಷಯ ಹೇಳಿದ್ದಾರೆ. ಏನಂತ ಹೇಳಿದಂದ್ರೆ, ನಮ್ಮ ಈ ದೀರ್ಘಕಾಲ ವಯಸ್ಸಕ್ಕೂ 2 ಕಾರಣಗಳಂತ ಹೇಳಿದರು. ಒಂದು ಕಾರಣ, ಯಾವಾಗಲೂ ಕೂತ್ಕೊಂಡವಾಗ ಈ ರೀತಿಯಲ್ಲಿ ಸ್ಟ್ರೈಟಾಗಿ ಕೂತ್ಕೋಬೇಕಂತ. ಈ ರೀತಿಯಲ್ಲಿ ನೋಡಿ, ಅಂದ್ರೆ ಈ ರೀತಿಯಲ್ಲಿ ಸ್ಟ್ರೈಟಾಗಿ ಕೂತ್ಕೋಬೇಕು, ಈ ಥರ ಬೆಂಡಾಗಿ ಕೂತ್ಕೋಬಾರದು ಅಂತ ಹೇಳಿದ್ದಾರೆ. ಈ ಥರ ಸ್ಟ್ರೈಟಾಗಿ ಕೂತ್ಕೋಬೇಕು ಅಂತ. ಯಾಕಂದ್ರೆ ಇಲ್ಲಿ ಲಂಗ್ಸ್ ಇದೆಲ್ಲ, ಈ ಶ್ವಾಸಕೋಶಗಳು, ಸೊ ಪೂರ್ಣ ಶ್ವಾಸ ತಗೊಳಕ್ಕೆ ಅವಕಾಶ ಕೊಡ್ತದೆ ಈ ರೀತಿಯಲ್ಲಿರುವಾಗ. ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ಅದಕ್ಕೆ ಪ್ರೆಷರ್ ಆಗ್ತದೆ, ಅವಾಗ ಪೂರ್ಣ ಶ್ವಾಸ ಹೋಗಲ್ಲ, ಈ ಸರ್ಫೇಸ್ ಬ್ರೀತಿಂಗ್ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಮೇಲ್ನೋಟಕ್ಕೆ ಆಳವಾದ ಇಲ್ಲದೆ ಶ್ವಾಸ ಕ್ರಿಯೆ ನಡೀತಾ ಇರ್ತದೆ. ಆಳವಾದ ಶ್ವಾಸ ನಡಿಬೇಕಂದ್ರೆ ಈಗ ಈ ರೀತಿಯಲ್ಲಿ ಸ್ಟ್ರೈಟ್ ಆಗಿ ಕೂತ್ಕೋಬೇಕಂತ ಒಂದು ಹೇಳಿದ್ದಾರೆ ಅವರ ರಹಸ್ಯ ಅಂತ ಒಂದು. ಎರಡನೇ ರಹಸ್ಯ ಏನ್ ಹೇಳಿದ್ರೆ ಗೊತ್ತಾ ಅವರು? ಎರಡನೇ ರಹಸ್ಯ ಹೇಳಿರುವಂಥದ್ದು ಏನಂದ್ರೆ, ಅವ್ರು ಹೇಳಿದ್ದು ಈ ರೀತಿಯಲ್ಲಿ ಸ್ಟ್ರೈಟ್ ಕೂತ್ಕೋಬೇಕು. ಎರಡನೇದು ಅದೇ ಅವ್ರು ಹೇಳಿರೋದು ಡೀಪ್ ಬ್ರೀತಿಂಗ್ ಅಂತ ಹೇಳಿದ್ದಾರೆ. ಡೀಪ್ ಬ್ರೀತಿಂಗ್, ಎರಡನೇದು ಡೀಪ್ ಬ್ರೀತಿಂಗ್. ಯಾವಾಗಲೂ ನಾನು ಡೀಪ್ ಬ್ರೀತಿಂಗ್ ಮಾಡ್ತೀನಿ, ಒಂದು ಮಗು ತರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ 2 ಕಾರಣಗಳು ನೋಡಿ ಅಷ್ಟೇ. ಇದು ಎಲ್ಲರಿಗೂ ಸಾಧ್ಯನಾ ಅಂದ್ರೆ ಎಸ್, ಸಾಧ್ಯವಾಗತ್ತೆ, ನಾವು ಮಾಡ್ಬೋದು ಆ ರೀತಿಯಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗೇನೆಂದ್ರೆ, ಯಾವುದೇ ಒಂದು ಸಂಕಲ್ಪ ಇಟ್ಕೊಂಡು ಆ ಸಂಕಲ್ಪವನ್ನು ನೆರವೇರಿಸ್ಕೋಬೇಕಂದ್ರೆ ನಾವು ಆದಷ್ಟು ಏನಂದ್ರೆ ನಮ್ಮ ಬ್ರೀತಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಯಾವುದೇ ಕನಸು ಅದನ್ನು ನಾವು ನೆರವೇರಿಸ್ಕೋಬೇಕಂದ್ರೆ ಏನಾಗತ್ತೆ, ನಾವು ಆದಷ್ಟು ಚಂದ್ರನಾಡಿ ಕಡೆ ಇದೀವಿ ಅಂತ ಇಟ್ಕೊಳ್ಳಿ. ಯಾಕೆ ಚಂದ್ರನಾಡಿ ಅಂತಾನೆ ಹೇಳ್ತೀವಿ ಅಂದ್ರೆ, ಚಂದ್ರನಾಡಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಸ್ಥಿರ ಮನಸ್ಸು ಕಾರಣ ಆಗತ್ತೆ. ಸೂರ್ಯನಾಡಿಯಲ್ಲಿ ಏನಾಗತ್ತಂದ್ರೆ ಚರ ಮನಸ್ಸು, ಸ್ಥಿರ ಚರ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಸ್ಥಿರ, ಅಲ್ಲಿ ಚರ ಅಂದ್ರೆ ಚರಾಚರ ಅಂತ ಹೇಳ್ತೀವಲ್ಲ, ಅಂದ್ರೆ ಯಾವಾಗ್ಲೂ ಚರಣದಲ್ಲಿ ಇರ್ತದೆ ಮೈಂಡು. ಯಾವಾಗ ನಾವು ಸೂರ್ಯಸ್ವರ ಇರುವಾಗ. ಈ ಚಂದ್ರಸ್ವರ ಇದ್ರೆ
ಅದು ಯಾರಿಗೂ ಈ ಗುಟ್ಟು ಈ ರಹಸ್ಯ ಗೊತ್ತೋ ಅವರು ಚಂದ್ರಸ್ವರದಿಂದನೇ ಎಲ್ಲ ಸಾಧಿಸ್ತಾರೆ. ಉದಾಹರಣೆಗೆ ಏನಂದ್ರೆ, ನಾವು ಅದೇ ಈ ಬ್ರೀತಿಂಗ್ ಕಂಟ್ರೋಲ್ ಇದೆಯಲ್ಲ, ಈ ಬ್ರೀತಿಂಗ್ ಅಂದ್ರೆ ಸ್ವರನ ಚೇಂಜ್ ಮಾಡಿಕೊಂಡು ಈ ಜ್ಞಾನ ಇದೆಯಲ್ಲ, ಯಾರ್ಯಾಗಿರತ್ತೋ ಅವರ ಜೀವನ ಸುಧಾರವಾಗತ್ತೆ, ಆರೋಗ್ಯವಾಗಿ ಆನಂದವಾಗಿ ಇಟ್ಕೋಬಹುದು. ಯಾಕಂದ್ರೆ ಈಗ ಸ್ವರ ನಮಗೆ ಸೂರ್ಯ ಸೂರ್ಯ ಸ್ವರ ಸೂರ್ಯ ಸ್ವರ ಕಡೆ ಹೋಗ್ಬೇಕಂದ್ರೆ ಯಾಕೆ ಹೋಗ್ಬೇಕು? ಗೊತ್ತಾಗಬೇಕು. ಅದು ಡೈನಮಿಕ್ ಬ್ರೀತಿಂಗ್ ಅಂದ್ರೆ ಒಂಥರ ಡೈನಮಿಕ್ ಲೈಫ್ ಅದು. ಯಾವ ರೀತಿಯಲ್ಲಿ ಅಂದ್ರೆ, ನಾವು ತಿನ್ಬೇಕು, ವಾಕಿಂಗ್ ಮಾಡಬೇಕು, ಮಾತಾಡಬೇಕು, ಇನ್ನೊಬ್ಬರ ಹತ್ರ ಡೀಲ್ ಮಾಡಬೇಕು. ಇಂಥ ವ್ಯವಹಾರದಲ್ಲಿ ಯಾವುದೇ ಒಂಥರ ಹೇಳ್ಬೇಕಂದ್ರೆ ಮೈಂಡನ್ನು ಜಾಸ್ತಿ ಉಪಯೋಗಿಸಿ ಮಾತಾಡೋದಾಗ್ಲಿ, ವಾಕಿಂಗ್ ಮಾಡೋದು, ಇಂಥವೆಲ್ಲ ಈ ಡೈನಮಿಕ್ ಆಕ್ಷನ್ಸ್ ಎಲ್ಲ ಇರುವಾಗ ಸೂರ್ಯ ಸ್ವರ ಇರೋದು ಒಳ್ಳೆಯದು. ಉದಾಹರಣಕ್ಕೆ ಲೈಂಗಿಕ ಕ್ರಿಯೆ ಇರುವಾಗ ಅಲ್ಲಿನೂ ಸೂರ್ಯ ಸ್ವರ ತುಂಬಾ ಹೆಲ್ಪ್ ಆಗತ್ತೆ. ಬಿಸ್ನೆಸ್ ಡೀಲಿಂಗ್ಸ್ ಮಾಡುವಾಗ ಅದೆಲ್ಲನೂ ಸೂರ್ಯಸ್ವರ ಮಾಡುವಂಥ ಕೆಲಸಗಳು. ಆದರೆ ಯಾವುದೇ ಒಂದು ಸಂಕಲ್ಪ ಇಟ್ಕೋಬೇಕಂತ ಅನ್ಕೊಂಡಿದ್ದಂತ ಆವಾಗ ಚಂದ್ರಸ್ವರನೇ ಇರಬೇಕು. ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಒಂದು ಸಂಕಲ್ಪ ಇಟ್ಕೊಂತೀವಿ, ಬಿಟ್ಬಿಡ್ತೀವಿ. ಆದ್ರೆ ಮತ್ತೆ ಅದ್ರ ಮೇಲೆ ಡೌಟ್ ಬರುತ್ತೆ. ಯಾಕೆ ಬರುತ್ತೆ? ನಿಮ್ಮಲ್ಲಿ ವಿಲ್ ಪವರ್ ಇಲ್ಲ. ಯಾಕೆ ವಿಲ್ ಪವರ್ ಇಲ್ಲ? ನಿಮ್ಮ ಹತ್ರ ಸ್ಥಿರ ಮನಸ್ಸಿಲ್ಲ. ಸ್ಥಿರ ಮನಸ್ಸು ಯಾಕಿಲ್ಲ? ನಮ್ಮ ಸ್ವರ ಗೊತ್ತಾಗಲ್ಲ. ಸ್ವರ ಏನಾಗುತ್ತೆ, ಸಡನ್ ಆಗಿ ಈ ಕಡೆ ಚೇಂಜ್ ಆಗ್ಬಿಡ್ತದೆ. ಅವಾಗ ಏನೇ ನಾವು ಅನ್ಕೊಳಕ್ ಹೋದ್ರೂ ಸಾಧ್ಯವಾಗಲ್ಲ. ನಮ್ಮ ಮೈಂಡ್ ಒಪ್ಪಲ್ಲ. ಫಸ್ಟು ಮೈಂಡ್ ಯಾಕೆ ಒಪ್ಪಲ್ಲ? ನಿಮ್ಮ ಸ್ವರ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಯಾರಿಗೂ ಚಂದ್ರ ಸ್ವರ ಇರ್ತದೋ ಅವಾಗ ಏನಾಗುತ್ತೆ ಗೊತ್ತಾ, ಯಾವುದೇ ಅನ್ಕೊಂಡಿದ್ರು ಸ್ಥಿರವಾಗಿ ಬಲವಾಗಿ ಇರ್ತದೆ. ಯಾಕೆ? ಅದು ಸ್ಥಿರ ಮನಸ್ಸು ಸಂಕೇತ. ಅದು ಮೂನ್ ಅಂದ್ರೆ ಚಂದ್ರನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ ನೋಡಿ, ನಮ್ಮ ಮೇಲೆ ಎಷ್ಟು ಪ್ರಭಾವ ಇದೆ ಅಂತ. ಈ ಕಡೆ ಇರುವಂತ ಎಡಗಡೆ ಸ್ವರ, ಅದೇ ಆ ಚಂದ್ರ ಸ್ವರ ಪೂರ್ತಿ ಚಂದ್ರನ ಕಂಟ್ರೋಲ್ ಇರ್ತದೆ. ಚಂದ್ರನ ಆಧೀನದಲ್ಲಿ ಇರ್ತದೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ನಮ್ಮ ರೈಟ್ ಬ್ರೈನ್ ಅಂದ್ರೆ ಬಲಗಡೆ ಅರ್ಧಗೋಲ ಏನಿದೆಯೋ, ರೈಟ್ ಹೆಮಿಸ್ಪಿಯರು, ಅದು ಪೂರ್ತಿ ಚಂದ್ರನ ಕಂಟ್ರೋಲ್ ಇರ್ತದೆ. ಅದೇ ಮನಸ್ಸನ್ನು ಆಧೀನ ಮಾಡ್ಕೊಂಡ್ರೆ ನಮ್ಮ ಮನಸ್ಸು ಪೂರ್ತಿ ಆಧೀನ ಚಂದ್ರನಲ್ಲೇ, ಅದು ಅವರ ಆಧೀನಲ್ಲಿ ಇರ್ತದೆ. ಅದಕ್ಕೋಸ್ಕರ ಈ ಸೂರ್ಯನಿಗೆ ಅಂದ್ರೆ ಸನ್ ಅಂಡ್ ಮೂನ್ ಈ ಕನೆಕ್ಟಿವಿಟಿ ಆಗಿ ನಮ್ಮ ದೇಹ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತದೆ. ಅದಕ್ಕೋಸ್ಕರ ಚಂದ್ರನ ಆಧಾರವಾಗ ಅಂದ್ರೆ ಈ ಚಂದ್ರನಾಡಿಯಲ್ಲಿ ನಾವು ಯಾವಾಗ ಇರ್ತೀವೋ, ಅದನ್ನ ಆಕ್ಟಿವೇಟ್ ಮಾಡ್ಕೊಂತೀವೋ, ನಮ್ಮ ಬಲ ಮೆದುಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಲ ಮೆದುಳಲ್ಲಿ ನೋಡಿ ಏನಿರುತ್ತೆ, ಸ್ಥಿರತ್ವಕ್ಕೆ ಸಂಕೇತ. ಅಲ್ಲಿ ಏನೇ ಒಂದು ಸಂಕಲ್ಪ ಇಟ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಈ ರೈಟ್ ಬ್ರೈನ್ ಯಾರ್ಯಾರು ಆಕ್ಟಿವೇಟ್ ಮಾಡ್ಕೊಂತಾರೋ ಅವ್ರು ಏನೇ ಅನ್ಕೊಂಡಿದ್ದು ಸಾಧ್ಯವಾಗುತ್ತೆ. ಅವ್ರು ಮಾಡೋಂಥ ವಿಷಯಗಳು ತುಂಬಾ ಸೃಜನಾತ್ಮಕವಾಗಿರುತ್ತೆ, ತುಂಬಾ ಆಲೋಚನಾ ರೀತಿಯಲ್ಲಿ ಇರ್ತದೆ. ಇಂಟ್ರೋವರ್ಷನ್ ಅಂತ ಹೇಳ್ತೀವಿ ನೋಡಿ, ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತೀವಿ ನೋಡಿ. ನಮ್ಮ ಒಳಗಡೆ ನಾವು ನೋಡ್ಕೊಂಡೋದು, ನಮ್ಮ ಒಳಗಡೆ ನಾವು ಪ್ರವೇಶ ಮಾಡೋದು. ಅಂದ್ರೆ ಒಂಥರ ಅಲ್ಲಿ ಏನಾಗುತ್ತೆ, ಚಲನ ಜಾಸ್ತಿ ಇರಲ್ಲ, ಸ್ಥಿರತ್ವ ಮತ್ತೆ ಆಲೋಚನಾ ಜಾಸ್ತಿ ಆಗಿರುತ್ತೆ. ಒಂಥರ ಇಂಟ್ರೋಸ್ಪೆಕ್ಷನ್, ಅವಲೋಕನ ಮಾಡ್ಕೊತೀವಿ ನಾವು. ಇದೆಲ್ಲ ಅಂದ್ರೆ ಈ ಕಾಮ್ ಆಕ್ಟಿವಿಟೀಸ್ ನಡೀತದೆ ಅಲ್ಲಿ, ಎಲ್ಲ ಕಾಮ್ ಆಕ್ಟಿವಿಟೀಸ್. ಇಂಥ ಕಾಮ್ ಆಕ್ಟಿವಿಟೀಸ್ ನಡಿಬೇಕಂದ್ರೆ ಚಂದ್ರಸ್ವರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆಗಲೆಲ್ಲ ಆ ರೀತಿಯಲ್ಲಿ ಇದ್ರೆ, ಇನ್ನು ನೋಡಿ ನೀವು ಯಾವ ರೀತಿಯಲ್ಲಿ ರೈಟ್ ಬ್ರೈನ್ ಇಂದ ಇಡೀ ವಿಶ್ವಕ್ಕೆ ಕನೆಕ್ಷನ್ ಅಷ್ಟು ಸುಲಭವಾಗಿ ಸಿಗುತ್ತೆ ಅಂತ ಹೇಳೋದು. ಲೆಫ್ಟ್ ಬ್ರೈನ್ ಇಂದ ನಿಮಗೆ ಈ ವಿಶ್ವಕ್ಕೆ ಕನೆಕ್ಷನ್ ಸಿಗೋದಿಲ್ಲ, ರೈಟ್ ಬ್ರೈನ್ ಇಂದನೇ ಸಿಗೋದು. ಅದಕ್ಕೆ ಪ್ರತಿಯೊಂದು ಸಾಧ್ಯವಾಗತ್ತೆ. ಸೊ ಯಾರ್ಯಾರು ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಂತಿರೋ ಆದಷ್ಟು ನಿಮ್ಮ ಲಾ ಅಟ್ರಾಕ್ಷನ್ ಮಾಡ್ಕೊಂಡವಾಗ ಚಂದ್ರಸ್ವರ ಹಿಡ್ಕೊಂಡೇ ಮಾಡ್ಕೊಳ್ಳಿ. ಚಂದ್ರಸ್ವರ ಇರುವಾಗನೇ ಮಾಡಿ ದಯವಿಟ್ಟು. ಆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ನೀವೇನೇನು ಆ ಸಂಕಲ್ಪ ಹೇಳ್ಕೊಂತೀರೋ ಅದು ಪೂರ್ಣವಾದ ಬಲ ಬರುತ್ತೆ. ಹೇಳ್ಬೇಕಂದ್ರೆ ಪೂರ್ಣವಾದ ಸ್ಥಿರತ್ವ ಬರುತ್ತೆ. ಆವಾಗ ಖಂಡಿತ ಅದು ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಸೂರ್ಯಸ್ವರ ಇರುವಾಗ ಏನೇ ಲಾ ಆಫ್ ಅಟ್ರಾಕ್ಷನ್ ಹೇಳ್ಕೋದ್ರೂ ಅದು ಚೇಂಜ್ ಆಗ್ತಾ ಇರ್ತದೆ. ಒಂಥರ ಅದು ಚಲನದಲ್ಲಿ ಒಂಥರ ವೇವರಿಂಗ್ ಮೈಂಡು, ಯಾವಾಗಲೂ ಅದು ಮೈಂಡ್ ಚೇಂಜ್ ಆಗ್ತಾನೆ ಇರ್ತದೆ. ಅದಕ್ಕೋಸ್ಕರ ಈ ಬ್ರೀತಿಂಗ್ ಬಗ್ಗೆ, ಈ ಸ್ವರ ವಿಜ್ಞಾನ ಯಾರು ಚೆನ್ನಾಗಿರ್ತದೋ ಈ ಲಾ ಆಫ್ ಅಟ್ರಾಕ್ಷನ್ ಆಕರ್ಷಣೆ ನಿಯಮನೂ ಸಹ ಅದೇ ರೀತಿಯಲ್ಲಿ ಕೆಲಸ ಮಾಡ್ಕೋಬಹುದು ಸ್ನೇಹಿತರೆ. ಅಷ್ಟು ಲಾಭ ನಾವು ತಗೋಬಹುದು. ಅದಕ್ಕೆ ಇದು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಆದಷ್ಟು ಇದೆಲ್ಲ ನೆನಪಿಟ್ಕೊಂಡು ಈ ರೀತಿಯಲ್ಲಿ ನಾವೆಲ್ಲ ಅಳವಡಿಸ್ಕೊಳ್ಳೋಣ. ಸೊ ಈ ಸೈನ್ಸ್ ಆಫ್ ಬ್ರೀತಿಂಗ್ ಅನ್ನೋದು ತುಂಬಾ ಆಳವಾದದು. ಇದು ಅನೇಕ ಕೋನದಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇನ್ನು ಹೆಚ್ಚೆಚ್ಚು ಜ್ಞಾನ ನಾವು ಪಡೆಯೋಕೆ ಅವಕಾಶ ಇರುತ್ತೆ. ಮುಂದಿನ ಕ್ಲಾಸಲ್ಲಿ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು, ಕೇಳಿಸ್ಕೊಳ್ಳಿ. Thank you.